ಸ್ನೇಹಿತರೆ ನಮಸ್ಕಾರ. ನೀವು ನೋಡ್ತಾ ಇದ್ದೀರಲ್ಲ, ಇದು ಕುಂದಳ್ಳಿ ಗೇಟ್ ಮುಖ್ಯ ರಸ್ತೆ. ಕುಂದಳ್ಳಿ ಗೇಟ್ ಸರ್ಕಲ್, ಇದು ಸಿಗ್ನಲ್ ಜಂಕ್ಷನ್, ಇದು ಆಯಿತಾ. ITPL ಮುಖ್ಯ ರಸ್ತೆ. ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ನೋಡಿ ಉಕ್ಕಿ ಹರಿತಾ ಇದೆ ನೀರು. 2 ದಿನ ಆಯ್ತು ನೋಡ್ಬೋದು, ನೀರು ಉಕ್ಕಿ ಹರಿತಾ ಇದೆ, ಕೆರೆ ಥರ ಆಗ್ಬಿಟ್ಟಿದೆ. ಸರಿ, ಮೊನ್ನೇನೋ ಮಳೆ ಬಂದಿತ್ತು, ಓಕೆ ಆಯಿತು, ಮಳೆ ನೀರು ಏನಾದರೂ ಉಕ್ಕಿರ್ಬೋದೇನೋ ಅಂತ ಸುಮ್ಮನೆ ಇದ್ವಿ. ಇದು ITPL ಮುಖ್ಯ ರಸ್ತೆ. ರಾತ್ರಿ ಆಗಿದ್ದ ಕಾರಣ ಇವಾಗ ಸ್ವಲ್ಪ ಜನಸಂಖ್ಯೆ ಕಡಿಮೆ ಇದೆ. ಇಲ್ಲಿ ಸಿಕ್ಕಾಪಟ್ಟೆ ಕ್ರೌಡು. ಇದು IT ಹಬ್ ಇರೋ ಏರಿಯಾ ಅಲ್ವಾ, ಸಿಕ್ಕಾಪಟ್ಟೆ ಜನಸಂಖ್ಯೆ. ನೋಡಿ ಜನ ಯಾವ ಥರ ನಡ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ, ಅಲ್ಲಿ ನೋಡಿ ಒಂದ್ಸಲಿ. ಇದು 2 ದಿವಸದಿಂದ ಹರಿತಾ ಇದೆ ಇದೇ ಥರನೇ. ಏನೋ ಒಂದಿನ ಆದರೂ ಪರವಾಗಿಲ್ಲ, ಏನೋ ಮಳೆ ಬಂದಿತ್ತು, ಓಕೆ ಆಯಿತಾ. 3 ದಿವಸದಿಂದ ಇದೇ ಥರ ಇದೆ. ಇಲ್ಲಿನ ಅಧಿಕಾರಿಗಳಿಗೆ ಇದು ಕಾಣಿಸಿನೂ ಕಣ್ಣಿದ್ದು ಕುರುಡಾಗಿದ್ದಾರೋ ಏನೋ ಗೊತ್ತಿಲ್ಲ. ಇದು ಹಿಂಗೆ ತೋರಿಸ್ತೀನಿ ಬನ್ನಿ, ಬಾರೋ, ಹಿಂಗೆ ತೋರಿಸ್ತೀನಿ ಬನ್ನಿ ನೋಡಿ. ನೋಡಿ ಹಂಗೆ ತೋರಿಸ್ತೀನಿ, ಇದು ಎಲ್ಲರಿಗೂ ಹೋಗಿದೆ ಅಂತ ನೋಡಿ. ಫುಲ್ ಹರ್ಕೊಂಡು ಇದೇ ರೀತಿ. ಇಲ್ಲಿ ಅಂಗಡಿಗಳೆಲ್ಲ ತೋರ್ಸಪ್ಪ ನೋಡಿ, ಅಂಗಡಿಗಳೆಲ್ಲ ಇರುತ್ತೆ, ಇದೇ ರೀತಿ ಹರ್ಕೊಂಡು ಇಲ್ಲಿ ಹೋಗ್ತಾ ಇದೆ ನೋಡಿ ನೀರು. ಇಲ್ಲಿ ಈ ಹೋಲ್ಸ್ ಮುಖಾಂತರ ಮತ್ತೆ ಇದು ಡ್ರೈನೇಜ್ಗೆ ಹೋಗ್ತಾ ಇದೆ. ಸರಿ, ಇಲ್ಲಿಂದ ಕ್ಲಿಯರ್ ಇದೆ. ಇಲ್ಲಿಂದ ತೋರ್ಸಪ್ಪ ಈ ಕಡೆ, ನನ್ನ ಸಮೇತ ಬರ್ಬೇಕು. ಇಲ್ಲಿಂದ ಈ ಕಡೆ ಮೋರಿ ಎಲ್ಲ, ಇದು ಇಲ್ಲಿಂದ ಈಚೆಗೆಲ್ಲ ಫುಲ್ ಕ್ಲಿಯರ್ ಇದೆ. ಇದು ಜಾಮ್ ಆಗಿರೋದು ಇಷ್ಟೇನೆ ನೋಡಿ. ಇಲ್ಲಿಂದ ಹಿಡಿದು ಇಲ್ಲೊಂದು ಆಟೋ ಸ್ಟ್ಯಾಂಡ್ ಇದೆ. ಅಮ್ಮ ಅಂದ್ರೆ ಒಂದು 20 ಮೀಟರ್ಸ್ 30 ಮೀಟರ್ಸ್ ಅಷ್ಟೇ ಬ್ಲಾಕ್ ಆಗಿರೋದು. ಇಲ್ಲಿ ಜಾಸ್ತಿ ಏನೂ ಆಗಿಲ್ಲ. ಇಲ್ಲೊಂದು ರಸ್ತೆ ಇದೆ, ಇದು ಮೈನ್ ರೋಡ್. ಇದು ನಾವು ಇರೋದು ಈ ಕಡೆ ACS ಲೇಔಟ್ಗೆ ಹೋಗುತ್ತೆ ಈ ರಸ್ತೆ. ACS ಲೇಔಟ್ ರಸ್ತೆ ಇದು. ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಉಕ್ತಾ ಇದೆ ನೀರು. ಇಲ್ಲಿ ನೀರು ಉಕ್ತಾ ಇದೆ. ಅಲ್ಲಿ ಆವಾಗಲೇ ತೋರಿಸ್ನಲ್ಲ, ಅಲ್ಲಿ ಒಳಗಡೆ ಹೋಗ್ತಾ ಇದೆ. ಸೊ ಇಲ್ಲಿ ಇಷ್ಟೇ ಗ್ಯಾಪು, ಒಂದು 10 ಮೀಟರ್ 20 ಮೀಟರ್ ಗ್ಯಾಪು, 20 ಮೀಟರ್ ಗ್ಯಾಪು ಇಲ್ಲಿ ಒಂದು ಡ್ರೈನೇಜ್ ಬ್ಲಾಕ್ ಆಗಿರೋದು. ನಿಮ್ಮ ಕೈಲಿ ಕ್ಲಿಯರ್ ಮಾಡಕ್ ಆಗ್ತಾ ಇಲ್ವಾ? 20 ಮೀಟರ್ ಮಾಡಕ್ ಆಗ್ತಾ ಇಲ್ವಾ ನಿಮ್ಮ ಕೈಲಿ? ಬೇರೆ ಕಡೆ ಎಲ್ಲ ಡ್ರೈನೇಜ್ ಮಾಡ್ಕೊಂಡ್ ಬರ್ತೀರಾ. ಇದಕ್ಕಿಂತ ಇದೇ ರಸ್ತೆ ನೋಡಿ ಸ್ನೇಹಿತರೆ, ಅರವಿಂದ್ ಅವೆನ್ಯೂ ಅಂತ. ಈ ರಸ್ತೆ ಡ್ರೈನೇಜ್ ಎಲ್ಲ ಫುಲ್ ರೆಡಿ ಮಾಡಿದ್ದಾರೆ. ಫುಲ್ ಡಿಶಿಲ್ಟ್ ಮಾಡಿ ಡ್ರೈನೇಜ್ನೆಲ್ಲ ರೆಡಿ ಮಾಡಿ ತಗೊಂಡ್ಬಂದು ಇಲ್ಲೇ ಕನೆಕ್ಷನ್ ಕೊಟ್ಟಿದ್ದಾರೆ. ಬನ್ನಿ ತೋರಿಸ್ತೀನಿ, ಬನ್ನಿ ಒಂದು ನಿಮಿಷ ನೋಡಿ. ಡಿಶಿಲ್ಟ್ ಮಾಡಿ ಆ ಡ್ರೈನೇಜ್ ನೋಡಿ, ಅವ್ರು ನಡ್ಕೊಂಡ್ ಬರ್ತಾ ಇದಾರಲ್ಲ, ಕ್ಲಿಯರ್ ಆಗಿ ಚೆನ್ನಾಗಿದೆ. ಡಿಶಿಲ್ಟ್ ಮಾಡಿ ತಗೊಂಬಂದು ಇಲ್ಲಿ ಕನೆಕ್ಟ್ ಮಾಡಿದ್ದಾರೆ. ಈ ಮೋರಿ ಇಲ್ಲಿಂದ ಇಲ್ಲಿವರೆಗೂ ಮಾತ್ರನೇ ಬ್ಲಾಕ್ ಆಗಿದೆ ಅಷ್ಟೇ. ಇಷ್ಟನ್ನು ಕ್ಲಿಯರ್ ಮಾಡಿಬಿಟ್ಟಿದ್ರೆ ಇವತ್ತು ಈ ಪರಿಸ್ಥಿತಿ ಇಲ್ಲಿ ಬರ್ತಾ ಇರಲಿಲ್ಲ. ಏನ್ ಹೇಳಿ, ಇಲ್ಲಿರೋ ಒಂದು 10 ಮೀಟರ್ಸ್ ಒಂದು ರಸ್ತೆ ಕೆಳಗಡೆ ಇದೆ ಅಷ್ಟೇ. ಅದನ್ನ ಕ್ಲಿಯರ್ ಮಾಡಿದ್ರೆ ಇವತ್ತು ಇಷ್ಟು ಜನಕ್ಕೆ, ಇಲ್ಲಿರೋ ಪಬ್ಲಿಕ್ಗೆ ತೊಂದರೆ ಆಗಲ್ಲ. ಇಲ್ಲೇನೋ ರಾತ್ರಿ ಇವತ್ತು 8-9 ಗಂಟೆ ಆಗಿದೆ, ಜನ ಇಲ್ಲ. ಮಕ್ಕಳು, ಸ್ಕೂಲ್ ಮಕ್ಕಳು, ಅವರು ಇವರೆಲ್ಲ ಓಡಾಡ್ತಾರೆ. ಎಷ್ಟೋ ಲಕ್ಷ ಜನ ಅಫಿಷಿಯಲ್ಸ್ ಓಡಾಡ್ತಾರೆ ಈ ಮುಖ್ಯ ರಸ್ತೆನಲ್ಲಿ. ಇಂಥ ಮುಖ್ಯ ರಸ್ತೆನ ಹೆಂಗಿಕ್ಕಿದ್ದಾರೆ ಅಂದ್ರೆ ಈ ರೀತಿಗೆ ಇಟ್ಟಿದ್ದೀರಾ. ಇಲ್ಲಿನ ಶಾಸಕರಿಗೆ ಇದೆಲ್ಲ ಕಂಡು ಕಾಣದಿದ್ದಂಗಿದಾರೇನೋ ಗೊತ್ತಿಲ್ಲ. ಬಟ್ ACS ಲೇಔಟ್ ಅಲ್ಲಿರೋ BBMP ಆಫೀಸರ್ಸ್ ಅಂತೂ, ಅಧಿಕಾರಿಗಳಿಗಂತೂ ಕಣ್ಣೇ ಇಲ್ಲ ಸ್ವಾಮಿ, ಕಣ್ಣೇ ಇಲ್ಲ. ಫುಲ್ಲು ಕಣ್ಣು ಮುಚ್ಕೊಂಡು ಸೈಲೆಂಟ್ ಆಗಿರ್ತಾರೆ. ಅವ್ರು ಬೆಳಗ್ಗೆಯಿಂದ ಓಡಾಡಿರ್ತಾರೆ. ಇದು 1 ದಿವಸದ ಕತೆ ಅಲ್ಲ, 2-3 ದಿವಸದ ಕತೆ. ಬೆಳಗ್ಗೆಯಿಂದ ಓಡಾಡಿರ್ತಾರೆ, ಅವ್ರಿಗೇನು ಕಾಣಿಸಲ್ವಾ? ಇಲ್ಲಿ ನೋಡಿ ಪಾಪ ಇಲ್ಲಿ ಆಟೋ ಚಾಲಕರೆಲ್ಲ ಇಲ್ಲಿ ಆಟೋ ಓಡಿಸ್ತಾರೆ. ಇದು ಆಟೋ ಸ್ಟ್ಯಾಂಡು. ಇಲ್ಲಿ ಕೇಳಿ, ಇಲ್ಲಿ ಪಾಪ ಅವ್ರ ಕಷ್ಟನ ಕೇಳಿ. 3 ದಿನದಿಂದ ಬಿಸ್ನೆಸ್ ಇಲ್ಲ, ಊಟ ಮಾಡಕ್ ಆಗ್ತಾ ಇಲ್ಲ. 3 ದಿನದಿಂದ ಇಲ್ಲಿ ಬಂದು ಬೆಳಗ್ಗೆಯಿಂದ ಸಂಜೆ ನೈಟ್ 10 ಗಂಟೆ ಇಲ್ಲೇ ಕುಂತಿದೀವಿ ನಾವು. ಈ ತರ ಇದೆ ನಮ್ಮ ಪರಿಸ್ಥಿತಿ. ಇಲ್ಲಿ ಯಾರು ಬಂದು ಕೇಳೋರು ಯಾರಿಲ್ಲ ಇಲ್ಲಿ ಅಂತ ನೋಡಿ ಸ್ನೇಹಿತರೆ, ಕೇಳಿಸ್ಕೊಂಡ್ರಲ್ಲ. ಇಲ್ಲಿ ಆಟೋ ಚಾಲಕರು ದಿನ ಬೆಳಗಾದ್ರೆ ಬರ್ತಾರೆ. ಅವ್ರು ಬಂದೇನು 1000, 2000, 5000, 10,000 ಎತ್ಕೊಂಡು ಯಾವುದು ದುಡಿಮೆ ಮಾಡ್ಕೊಂಡು ಹೋಗೋದಿಲ್ಲ. ಅವ್ರು ಬರೋದೇ ಒಂದು 500-600 ರೂಪಾಯಿನ ದುಡಿಯೋಕ್ಕಾಗ್ತಾ ಇದೆ. ಅದರಲ್ಲೂ ಇಲ್ಲಿಗಲ್ ಈ ಆಟೋ ಸಂಸ್ಥೆಗಳಿಂದ ಈ ರ್ಯಾಪಿಡೋ ಅದು ಇದು ಆಗಿ ಈ ಬೈಕ್ ಟ್ಯಾಕ್ಸಿಗಳು, ಅದು ಬಿಟ್ಟು ಅದ್ಯಾವುದು ಈ ಝೂಮ್ ಕಾರು ಬ್ಲಾ ಅದು ಇದು
ಎಷ್ಟು ಸಾವಿರಾರು ಇಲ್ಲಿಗಲ್ ಸಂಸ್ಥೆಗಳು ಬೇರೆ ಹುಟ್ಟಾಕಿ ಅದರಲ್ಲೂ ಅವ್ರಿಗೆ ಬಿಸ್ನೆಸ್ ಇಲ್ಲ. ಈ ಕಡೆ ಏನೋ ಒಂದು ಮಾಡಿ ಜೀವನ ಸಾಗಿಸೋಣ ಅಂತ ಸ್ಟ್ಯಾಂಡ್ ಕಡೆ ಬಂದ್ರೆ ಸ್ಟ್ಯಾಂಡ್ ಅಲ್ಲಿ ಈ ಪರಿಸ್ಥಿತಿ ಇದೆ. ದಯವಿಟ್ಟು BBMP ಅಧಿಕಾರಿಗಳು ಆದಷ್ಟು ಬೇಗ ನಾಳೆ ಬೆಳಿಗ್ಗೆನೆ ಆದಷ್ಟು ಬೇಗ ಇದನ್ನ ತೆರವುಗೊಳಿಸಿ ಇದನ್ನೊಂದು ಕ್ಲಿಯರ್ ಮಾಡಿಕೊಡ್ಬೇಕಾಗಿ ವಿನಂತಿ. ಹಾಗೇನೆ ಇನ್ನೊಂದು ಇಲ್ಲಿನ ಸ್ಥಳೀಯ ಶಾಸಕರು ದಯವಿಟ್ಟು ಮೇಡಮ್ ಇದೆಲ್ಲ ಒಂದ್ಸಲಿ ನೋಡಿ, ಇಲ್ಲಿ ಈ ರಸ್ತೆ ಇಲ್ಲಿಂದಾನೇ ಅಲ್ಲ, ಈ ಕುಂದಳ್ಳಿ ಗೇಟಿಂದ ನಿಮಗೆ ಬ್ರೂಕ್ ಫೀಲ್ಡ್ವರೆಗೂ ನಾಳೆ ಬೆಳಗ್ಗೆ ಇನ್ನೊಂದು ವಿಡಿಯೋ ಮಾಡ್ತೇನೆ. ಅದನ್ನು ಒಂದು ಕಂಪ್ಲೇಂಟ್ ಒಬ್ರು ನನ್ನ ಹತ್ರ ಹೇಳಿದ್ರು. ಲ್ಯಾಂಡ್ ರೋವರ್ ಕಂಪನಿ ಇದೆ ಅಲ್ಲಿ ಬ್ರೂಕ್ ಫೀಲ್ಡ್ಸ್ ಹತ್ರ, ಅದ್ರ ಮುಂದ್ಗಡೆ ಎಲ್ಲ ಸೇಮ್ ಇದೇ ತರ ಅಂದ್ರೆ ಸರಿಸುಮಾರು 1 ಕಿಲೋಮೀಟರ್ವರೆಗೂ ಬ್ಲಾಕ್ ಆಗಿದೆ. ಇದೆಲ್ಲ ಡಿಸಿಲ್ಟ್ ಮಾಡಬೇಕಾಗಿ ವಿನಂತಿ. ಧನ್ಯವಾದಗಳು.